ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ತ್ ವ್ಲಾಗ್. ಈವ್ನಿಂಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಂಡೆ. ಬರ್ತಾ ಪಾಲಕ್ ಸೊಪ್ಪು, ಹಾಲಿನ ಸೊಪ್ಪು ಅಂತ ಹೇಳಿ, ಮತ್ತು ಇದು ಟೊಮೊಟೊ ಒಂದು 2 kg, ಪಾಲಕ್ ಸೊಪ್ಪು 1 ಕಟ್ಟು, ಆಲೂಗಡ್ಡೆ. ಇನ್ನು ಆ ಚಾಕ್ಲೇಟ್ ತಿಂದಾಕು ತೊಳೆಯುತ್ತೆ ಹೇಳಿ. ಇನ್ನು ಬಟ್ಟೆಗಳು ಮುಚ್ಚಿಕ್ಕೋಬೇಕಿನ್ನು. ನಮ್ಮ ಯಜಮಾನ್ ಮೊನ್ನೆ ಸೈಕ್ಲನ್ನು ಮಳೆ ಇರೋದ್ರಿಂದ ಬಟ್ಟೆ ಒಣಗಿಲ್ಲ. ಇವತ್ತು ಶನಿವಾರ ವಾಶ್ ಮಾಡಿರೋ ಬಟ್ಟೆಗಳಿವು. ಇವಾಗ ಎಲ್ಲ ಮಡ್ಚಿಕ್ಕೋಬೇಕು. ನನ್ನ ಮುಖಕ್ಕೆ ಈ ದೊಡ್ಡ ಬೋಟಿಕ್ಕಿರೋದಕ್ಕೇನೋ ಒಂಥರ ಮುಖ ಎಲ್ಲ ದೊಡ್ಡ ಏಜಾಗಿರೋ ಥರ ಇದೆ. ಏನೋ ನಾವೆಲ್ಲ ಟೊಮೊಟೊ ಅದೆಲ್ಲ ಫ್ರಿಜ್ಗೆ ತೆಗೆದ್ಬಿಡ್ತೀನಿ. ನಾಳೆ ಹನುಮಾನ್ ಜಯಂತಿ. ನಾಳೆ ಮನೇಲಿ ಒಂದು ಸಿಂಪಲಾಗಿ ಒಂದು ಪೂಜೆ, ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಮ್ಮ, ನೀನು ಬರ್ತೀಯ ಮನೆ ಸ್ವಾಮಿಗೆ? ಹೌದಾ? ಜೈ ಹನುಮಾನನು, ಜೈ ಅಮ್ಮ, ಜೈ ನೋಡಿ ಕ್ಲೀನಾಗಿ ಹೇಳ್ಬೇಕು. ಜೈ ನೋಡಿ ಕ್ಲೀನಾಗಿ ಹೇಳೋದು. ಜೈ ಜೈ ಹನುಮಾನ್, ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೋಮವಾರದ್ದು ಮತ್ತು ಮಂಗಳವಾರದ್ದು ಕಂಡ್ರೆ ಇದು ವ್ಲಾಗ್ 2 ದಿವಸದ್ದಾಗಿರುತ್ತೆ. ಈವ್ನಿಂಗ್ ಟೈಮಲ್ಲೇ ಮಾಡ್ಕೊಂಡಿರೋದು ವ್ಲಾಗ್ ಅಂತೂ. ಇನ್ನು ಬರ್ತಾ ನಾನು ಈವ್ನಿಂಗಿಂದ ಮನೆಗೆ ಬರ್ತಾ ದಾರಿಯಲ್ಲಿ ಟೊಮೊಟೊ, ಆಲೂಗಡ್ಡೆ, ಪಾಲಕ್ ಸೊಪ್ಪೆಲ್ಲ ತೊಗೊಂಡಿದ್ದೆ. ಅದೆಲ್ಲ ಫ್ರಿಜ್ಜಿಗೆ ಎತ್ತಿಕ್ಕೋಣ. ಇನ್ನು ಕೊಳ್ದೋಗಿರೋದೆಲ್ಲ ಇತ್ತು ನೋಡ್ರಿ, ಅದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಳೇದೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಇನ್ನೆಲ್ಲ ಎತ್ತಿಗೆ ಬಿಡ್ತಾಯಿದ್ದೀನಿ ಫ್ರಿಜ್ ಒಳಗಡೆ. ಇನ್ನು ಸೋಮವಾರ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಮಗಳಿಬ್ಬರು ರೆಡಿ ಆಗ್ತಾಯಿದ್ದಾರೆ. ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಆದರು. ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟೆ ಕಣ್ರಿ. ಇಬ್ಬರು ಕಾಫಿ, ನಮ್ಮ ಯಜಮಾನ್ರು ಕಾಫಿ, ನನ್ನ ಮಗಳ ಹಾಲು ಕುಡಿತಾಳೆ. ಬೆಲ್ಲ ಹಾಕ್ಕೊಡ್ತೀನಿ, ರಕ್ತ ಚೆನ್ನಾಗಿರುತ್ತೆ, ಚೆನ್ನಾಗಿ ಹುಟ್ಟುತ್ತೆ ಅಂತ ಹೇಳ್ತಾರಲ್ವ, ಬೆಲ್ಲ ಹಾಕ್ಕೊಡ್ತೀನಿ ಅವ್ರಿಗೆ. ಇನ್ನು ನಮ್ಮ ಯಜಮಾನ್ರು ನಾನು ಅವಳಿಗೆ ಹಾಲು ತಣ್ಣಗೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಇನ್ನು ಕಾಫಿ ತೊಗೊಂಡೋಗಿ ಕೊಟ್ಟೆ, ಕುಡಿದ್ರು. ನನ್ನ ಮಗಳು ಇಲ್ಲಿ ಏನು ಗೊತ್ತಾ ಕಾಮಿಡಿ, ನಾವು ಬಾಮ್ಮ ಹಾಲು ಕುಡಿ ಅಂದರೆ ಬೇಡ ಅಂದ್ಲು. ಸರಿ ಬೇಡ ಬಿಡು, ನಾವೇ ಕುಡಿತೀನಿ, ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗಲ್ಲ. ಅವರಪ್ಪ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗಲ್ಲ, ಇಲ್ಲೇ ಇರು ಅಂತ. ಬಂದು ಕೂತ್ಕೊಂಡ್ಲು, ಕುಡಿತೀನಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಲು ಕುಡಿಯೋವಾಗ ಅವಳು ಸಿಪ್ ಮಾಡೋದು ಅಂತ ಸೌಂಡ್ ಬರೋ ಥರ ಸಿಪ್ ಮಾಡ್ತಾಯಿದ್ಲು. ನನಗೆ ನಗು ತಡ್ಕೊಳಕ್ಕಾಗಿಲ್ಲ, ನಗ್ತಾಯಿದ್ದೆ. ಇನ್ನು ಅವರಿಬ್ಬರು ದೇವಸ್ಥಾನಕ್ಕೆ ಹೊರಟ್ರು ಕಣ್ರಿ. ಇಬ್ಬರೂ ದೇವಸ್ಥಾನಕ್ಕೆ ಕೊಟ್ಟರು. ಇನ್ನು ನಾನು ಮನೆಯಲ್ಲಿ ಇನ್ನೇನು ಕೆಲಸ ಇದೆಯೋ ಅವೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ಬಾಕ್ಸ್ಗಳು ಅವು ಇವುಗಳು ಮನೆಗಳ ಬೆಳಗ್ಗೆ ಹೋಗೋವಾಗೆ ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಮತ್ತು ಸಂಜೆ ಬಿದ್ದಿದ್ದು ಎಲ್ಲ ಕ್ಲೀನಾಗಿ ಹಾಲು ಪಾತ್ರೆ ತಟ್ಟೆಗಳು ಬೆಳಗ್ಗೆ ತಿಂದಿರೋವು ಇನ್ನು ಬಾಕ್ಸ್ಗಳು ಅವೆಲ್ಲ ನೀಟಾಗಿ ತೊಳ್ಕೊಬಿಡ್ತಾಯಿದ್ದೀನಿ. ಅಡುಗೆ ಇನ್ನೇನು ಸಾಂಬಾರಿತ್ತು, ಮುದ್ದೆ ಅನ್ನ ಮಾಡ್ಕೊಂಡಿದ್ದೆ ಈವ್ನಿಂಗ್ಗೆ ಅಂತ. ಇನ್ನು ನಾಳೆ ಮಂಗಳವಾರ ಹನುಮಾನ್ ಜಯಂತಿ ಇತ್ತಲ್ವ. ಇನ್ನು ಅವತ್ತು ಅಷ್ಟೇ ಕಂಡು ಬೆಳಗ್ಗೆ ಅದೇ ಪಾಲಕ್ ಸೊಪ್ಪು ತೊಗೊಂಡೋಗಿದ್ನೆಲ್ಲ, ಬೇಳೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಅನ್ನ ಮಾಡಿಬಿಟ್ಟೆ. ಇನ್ನು ಪೂಜೆ ಮಾಡೋವಾಗ ನಾನು ಟಿಫನಲ್ಲಿ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲ್ಲ. ಇನ್ನೇನು ಮಾಡೋದು, ಅದ್ರ ಕಡೆ ನೋಡಿದ್ರೆ ಇನ್ನು ಮಧ್ಯಾಹ್ನಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೇನು ಮಾಡೋಕ್ಕೆ ಹೋಗಲ್ಲ. ಅದೇ ಇತ್ತು, ಬೆಳಗ್ಗೆ ಸಾಂಬಾರು ಮಾಡ್ಕೊಂಡಿದ್ದೆ. ಇನ್ನು ಬಟ್ಟೆಗಳು ಇವು ಶನಿವಾರ ವಾಶ್ ಮಾಡಿರೋದು, ಶನಿವಾರ, ಭಾನುವಾರ, ಸೋಮವಾರ ತಗೊಬಂದಿದ್ದು ಕಂಡ್ರಿ. ಇನ್ನು ಮಳೆ ಬೀಳ್ತಾನೆ ಇತ್ತು ಭಾನುವಾರ ಎಲ್ಲ, ತಣ್ಣಕ್ಕೇ ಇತ್ತು. ಸೋಮವಾರ ಮಧ್ಯಾಹ್ನ ನಮ್ಮ ಯಜಮಾನ್ ಊಟಕ್ಕೆ ಬಂದಾಗ ಇವೆಲ್ಲ ತಂದು ಕೆಳಗಡೆ ಇಕ್ಕಿದ್ರು. ಎಲ್ಲ ಮಡ್ಚಿಕ್ಕೊಬಿಡ್ತಾಯಿದ್ದೀನಿ. ಬಟ್ಟೆಗಳು ಬಿದ್ದಾಗ ವಾಶ್ ಮಾಡಿಕೊಂಡ್ರೆ ನಮ್ಗೆ ಅಷ್ಟೊಂದು ಕೆಲಸ ಇರೋಲ್ಲ. ನಾನು ವಾರಕ್ಕೊಂದ್ಸರಿ ಹಾಕೋಬಿಡ್ತೀನಿ, ಅದೇ ಒಂದು ಅರ್ಧ ದಿನ ಆಗೋಗ್ಬಿಡುತ್ತೆ. ಅದಕ್ಕೆ ಇತ್ತೀಚೆಗೆ ಮಧ್ಯದಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಬಿಡ್ತೀನಿ ಕಣ್ರಿ. ಮತ್ತು ಕೆಲಸ ಅದೇ ಅರ್ಧ ದಿನ ಆಗೋಗ್ಬಿಟ್ರೆ ಭಾನುವಾರ ಅಂದಂಗೆ ಇರಲ್ಲ. ಏನು ಬರೀ ಕೆಲಸಗಳೇ, ಅವತ್ತೊಂದು ದಿನ ರೆಸ್ಟ್ ಸಿಗಂಗೂ ಇರಲ್ಲ, ಏನೂ ಇಲ್ಲ. ಅದು ನೋಡಿಬಿಟ್ಟು ವಾರದಲ್ಲಿ ಒಂದು ದಿವಸ ಬಟ್ಟೆ ಹಾಕ್ಕೊಬಿಡ್ತೀನಿ. ಇಲ್ಲಾಂದರೆ ಅದೇ ಭಾನುವಾರ ಎಲ್ಲ ನಮ್ಗೆ ಬಟ್ಟೆಗಳದೇ ಸಾಕಾಗೋಗ್ಬಿಡುತ್ತೆ. ಬಟ್ಟೆಗಳೆಲ್ಲ ಮಡ್ಚ್ಕೊತಾ ಇದ್ದೀನಿ. ಇನ್ನು ಮಂಗಳವಾರ ಬೆಳಗ್ಗೆ ಬೇಗ ಇದ್ದು ನನಗಿನ್ನೂ ಹುಷಾರು, ಅದೇನೋ ಗಂಟ್ಲು ಸರಿಯೇ ಹೋಗ್ತಾ ಇಲ್ಲ, ಶೀತ ಅನ್ನೋದು ಹೋಗ್ತಾನೆ ಇಲ್ಲ ಹೇಳ್ಬೇಕಂದ್ರೆ. ಇನ್ನೇನು ಮಾಡೋದು, ಬೆಳಗ್ಗೆ ಎದ್ದೆ ವ್ಲಾಗೆ ಅದೇನು ಬೆಳಗ್ಗಿಂದ ಏನು ನಾನು ಮಾಡ್ಕೊಂಡಿಲ್ಲ. ಈವ್ನಿಂಗಿಂದನೇ ವ್ಲಾಗ್ ಅನ್ನೋದು ಮಾಡಿಕೊಂಡೆ. ಮನೆ ಮುಂದೆ ನೀರು ಹಾಕಿದ್ದೆಲ್ಲ ಚಿಕ್ಕ ಬಿಟ್ಟುಗಳು ತಗೊಂಡು ಸಂಜೆ ದೀಪ ಹಚ್ಚಿ ಧೂಪ ಹಾಕಿ ಆರತಿ ಎಲ್ಲ ಮಾಡಿದೆ. ನಾನು ಸಿಂಪಲ್ಲಾಗಿ ಹೂವು ಚೆನ್ನಾಗಿ ಹಾಕೋದಕ್ಕೆ ನನಗೂ ಇಷ್ಟನೇ, ಆದರೆ ಏನು ಮಾಡೋಕ್ಕಾಗಲ್ಲ, ಸಿಂಪಲ್ ಆಗ್ಬಿಟ್ಟೆ ಮೇಲೆಲ್ಲ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಹನುಮ ಜಯಂತಿ. ಒಂದು ಶ್ಲೋಕ
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ. ಆಂಜನೇಯ ಸ್ವಾಮಿಗೆ ಸುಮ್ಮನೆ ಆಂಜನೇಯ ಸ್ವಾಮಿಗೆ ಶ್ರೀರಾಮ ಅಂದರೆ ಎಷ್ಟು ಇಷ್ಟ ಅಂದರೆ ಆ ಅಪ್ಪ ಎದೆಯಲ್ಲೇ ಇಟ್ಕೊಂಡಿದ್ದಾನೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಶ್ರೀರಾಮ ಜಯ ಜಯ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂತ ಒಂದು 11 ಸಾರಿ ಜಪ ಮಾಡಿಕೊಂಡ್ರೆ ನಮಗೆಲ್ಲನೂ ಒಳ್ಳೆಯದಾಗುತ್ತೆ ಕಣ್ರಿ. ಬಾಯ್ ಮೇಡಮ್. ಬಾಯ್. ಇನ್ನು ನಾನು ಬೆಳಗ್ಗೆನೇ ಅದು ಶ್ಲೋಕ ಹೇಳಿದ್ದು ಅದು ಹ್ಯಾಡ್ ಮಾಡಿದೆ ಇದ್ರೊಳಗಡೆ. ಇನ್ನು ಎಲ್ಲರೂ ದೀಪ ಹಚ್ಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಮಗಳು ನಡಿ ಅಂತ ಹೇಳ್ತಾಯಿದ್ರು. ಮನೆ ಹತ್ರನೇ ಕಂಡು ಇದ್ದಿದ್ದು, ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ, ನಡ್ಕೊಂಡೇ ಹೋಗ್ಬೋದು. ಆದರೂ ಗಾಡಿಯಲ್ಲಿ ಹೋಗ್ತೀವಿ. ಅದೇ ಜಿಟಿ ಆನೆಗಳು ಸ್ವಲ್ಪ ಬೀಳ್ತಾನೆ ಇತ್ತು. ದೇವಸ್ಥಾನಕ್ಕೆ ಹೋದರೆ ಫುಲ್ಲು ರಶ್ಶು ಕಣ್ರಿ. ನೋಡ್ತಾ ಇದ್ರಲ್ವ ಎಷ್ಟೊಂದು ಜನ. ಅದನ್ನಲ್ಲಿ ಝೂಮ್ ಮಾಡಿದ್ರೆ ಅಷ್ಟು ಮಾತ್ರ ಭಗವಂತ ಆಂಜನೇಯ ಸ್ವಾಮಿ ನಮಗೆ ಕಾಣಿಸ್ತಾ. ನಿಮಗೂ ತೋರಿಸ್ದೆ ಚಿಕ್ಕ ವಿಡಿಯೋ ಮುಖಾಂತರ. ಇನ್ನೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಆರತಿ ತಗೊಂಡು ಕುಂಕುಮ ಇಟ್ಕೊಂಡು ಇನ್ನು ಪ್ರಸಾದಕ್ಕೆ ಅಂತ ಲೈನಲ್ಲಿ ಬಂದ್ವಿ. ಎಲ್ಲ ಲೈಟಿಂಗ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇನ್ನು ಪ್ರಸಾದ ತಗೊಂಡು ಅಲ್ಲೇನು ತಿನ್ನಲಿಲ್ಲ ಕಣ್ಣೆ, ಮನೆಗೆ ಬಂದುಬಿಟ್ವಿ. ಪ್ರಸಾದ ಚಾಮಿದು. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.